ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಜಸ್ಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಡಿಜಿಟೆಕ್ ಅವ್ರದ್ದು ಒಂದು ಬ್ಲಾಗಿಂಗ್ ಕ್ಯಾಮ್ರಾ ನೋಡಿದೆ. ನಾವು ಹೆಂಗಿದ್ರು ಒಂದು ವಾರದಿಂದ ಒಂದು ಅಂದರೆ ಬ್ಲಾಗ್ ಮಾಡೋಕ್ಕೆ ಮತ್ತು ನಮ್ಮ ಸಿ ಟಾಕ್ ಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಅದು ಐಫೋನ್ ನೋಡ್ತಾ ಇದ್ದೋ. ಸೊ ಇವ್ರದ್ದು ಡಿಜಿಟೆಕ್ ಅವ್ರದ್ದು ಒಂದು ಸ್ವಲ್ಪ ಪ್ರೈಸು ರೀಸನಬಲ್ ಆಗಿತ್ತು. ಡಿಜಿಟೆಕ್ದು ಶೋರೂಮ್ ಬಂದು ಅಂದರೆ ಶಾಪ್ ಬಂದು ಇಲ್ಲಿ ಲೂಲು ಮಾಲಲ್ಲಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಬರೋದಾ ಆ್ಯಂಡ್ ಹೆಂಗಿದೆ ಅಂತ ಅಕಸ್ಮಾತ್ ಅಲ್ಲೇ ಡೆಮೋ ಇದ್ರೆ ಚೆಕ್ ಮಾಡೋದಾ ಅಂತ ಅನ್ಕೊಂಡಿದ್ದೀನಿ. ಹಂಗೆ ಅವ್ರದ್ದು ಆಕ್ಸೆಸರೀಸು ತುಂಬ ಚೆನ್ನಾಗಿದೆ, ಮೈಕ್ಸ್ ಎಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡ್ ಬರೋದಾ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಏನಂತ ಡಿಸೈಡ್ ಮಾಡ್ಕೊಂಬರೋದಾ. ಸೊ ಬನ್ನಿ ಹೋಗೋದಾ. ಸೊ ಗೈಸ್, ನಾಷ್ಟ ಒಂದು ಚಿತ್ರಾನ್ನ, ದೋಸೆ ಆ್ಯಂಡ್ ಚಿಕನ್ ಗ್ರೇವಿ. ಸೊ ನಾಷ್ಟ ಮಾಡ್ಕೊಂಡು ಅದಾದ್ಮೇಲೆ ನನ್ನ ತಮ್ಮಂಗೆ ಕಾಲ್ ಮಾಡಿದ್ದೆ. ನನ್ನ ತಮ್ಮನೂ ಬರ್ತಾನೆ. ಸೊ ಅವನು ಕರ್ಕೊಂಡು ಅಂದರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ನೋಡ್ಕೊಂಬರೋದಾ, ಬನ್ನಿ. ಸೊ ಗೈಸ್, ರೆಡಿಯಾಗಾಯಿತು. ಟೈಮ್ ಲೇಟ್ ಆಗಿದೆ ಆಲ್ರೆಡಿ. ನನ್ನ ತಮ್ಮ ವೆಯ್ಟ್ ಮಾಡ್ತಾನೆ. ಸೊ ಬನ್ನಿ ಹೋಗೋದಾ. ಸೊ ಗೈಸ್, ಇವಾಗ ಮಾಲ್ ಒಳಗೆ ಬಂದಿದ್ದೀವಿ. ಸೊ ಡಿಜಿಟೆಕ್ಕಲ್ಲಿ ಹೋಗ್ಬಿಟ್ಟು ನೋಡೋದಾ ಕ್ಯಾಮ್ರಾ ಹೆಂಗಿದೆ ಅಂತ. ಸೊ ಸೆಟ್ಟಾದ್ರೆ ಕೊಡಿಸ್ತೀಯಪ್ಪ ನೀನು? ಪಕ್ಕ. ಸೊ ಗೈಸ್, ಅಂದರೆ ಕ್ರಿಸ್ಮಸ್ಗೆಲ್ಲ ಸೀಕ್ರೆಟ್ಸ್ ಅಂತ ಮಾಡ್ತಾರಲ್ಲ, ಆ ಥರ ನನ್ನ ತಮ್ಮ ಸೀಕ್ರೆಟ್ಸ್ ಅಂತಲ್ಲ, ಸೀಕ್ರೆಟ್ ಇಲ್ಲದೇ ನಂಗೆ ಗಿಫ್ಟ್ ಕೊಡ್ತಾ ಇದ್ದಾನೆ. ಅಂದರೆ ಡಿಜಿಟೆಕ್ಕಲ್ಲಿ ಬ್ಲಾಗಿಂಗ್ ಕ್ಯಾಮ್ರಾ ಕೊಡ್ತೀನಿ ನಾನು ನೋಡೋದಾ. ಸೊ ಗೈಸ್, ಇಲ್ಲಿ ಬಂದಿದ್ದು ಬಟ್ ಇಲ್ಲೇನಂದರೆ ಡಿಜಿಟೆಕ್ ಇಲ್ಲ, ಡಿಜಿಟಲ್ ಇದೆ. ಸೊ ನಮಗಿಲ್ಲಿ ವರ್ಕೌಟ್ ಆಗಿಲ್ಲ. ನೋಡೋದ ಅಂದರೆ ನಮ್ಮ ಹತ್ರ ಒಂದು ಸಿ ಟಾಕ್ಸ್ದು ಕ್ಯಾಮ್ರಾ ಇತ್ತಲ್ಲ, ಆ ಕ್ಯಾಮ್ರಾ ಸೆಲ್ಗೆ ಹಾಕಿದ್ದೀವಿ. ಅದು ಅಕಸ್ಮಾತ್ ಇವತ್ತು ಒಬ್ರು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಫ್ ಇನ್ ಕೇಸ್ ಅದು ಸೆಲ್ ಆಯ್ತು ಅಂದರೆ ಕ್ಯಾಮ್ರಾ, ಮೈಕ್, ಎ ಟು ಝೆಡ್ ಎಲ್ಲ ಹಾಕಿದ್ದೀವಿ ಅಂದರೆ ಸೆಲ್ಗೆ. ಯಾರಾದರೂ ಸೆಲ್ ಆಯ್ತಂದರೆ ಈ ಬ್ಲಾಗು ನಿಮಗೆ ನೆಕ್ಸ್ಟ್ ಹೊಸ ಮೈಕ್ ತೊಗೊಂಡಾಗ ಕಂಟಿನ್ಯೂ ಆಗುತ್ತೆ. ಹೊಸ ಮೈಕ್ ಈ ಸೆಲ್ ಆಗಿದ ತಕ್ಷಣ ಇವತ್ತೇ ತೊಗೊತೀನಿ. ಬಟ್ ಫೋನು ತೊಗೊಬೇಕಲ್ಲ, ಫೋನು ಅಥವಾ ಕ್ಯಾಮ್ರಾ ಅದು ತೊಗೊಂಡ್ಬಿಟ್ಟು ಕಂಟಿನ್ಯೂ ಮಾಡಿ ಇದು ಬ್ಲಾಗ್ ಅಪ್ಲೋಡ್ ಆಗುತ್ತೆ. ಆಗಿಲ್ಲ ಅಂದರೆ ಬ್ಲಾಗ್ ನಾಳೆನೇ ಬರುತ್ತೆ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಸಾಂತಾ ನಿಂತವ್ರು, ಸಾಂತಾ. ಕ್ರಿಸ್ಮಸ್ ಸೆಟಪ್ ನೋಡಿ ಗೈಸ್, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಕ್ರಿಸ್ಮಸ್ ಟಾಯ್. ಎಷ್ಟು ಮ್ಯಾಮ್ ಇದು? $419. ಗೈಸ್, ನಿಮ್ಮ ಮನೇಲಿ ಚಿಕ್ಕು ಸಂತ ಇಕ್ಕೊಂತೀರ, ಚಿಕ್ಕು ಗೊಂಬೆನೂ ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ. ಸೊ ಗೈಸ್, ಮಾಲು ಬಂದಿದ್ದು ವೇಸ್ಟ್ ಆಗಬಾರ್ದಲ್ಲ. ಸೊ ಮನೆಗೆ ಒಂದೆರಡು ಐಟಮ್ ತೊಗೊಂಡು ಹೋಗ್ಬೇಕಿತ್ತು. ಅದನ್ನ ತೊಗೊಂಡು ಹೋಗೋದಾ, ಬನ್ನಿ. ಗೈಸ್, ನಾವು ಮುಂಚೆ ದಿನಸಿ ಅಂಗಡಿಗೆ ಹೋದಾಗ ಈ ಥರ ಆಟ ಆಡ್ತಾಯಿದ್ದು. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಈ ಥರ ಆಟ ಆಡ್ತಾಯಿದ್ರಾ? ನೀವು ಬೇಳೆ ಹಿಂಗೆ ಕೈಯಲ್ಲಿ ಇದು ಮಾಡೋದು ಮತ್ತು ಈ ಥರ ಸುಮ್ಮನೆ ಹಿಂಗೆ ತೋಡ್ತಾ ಇರೋದು, ಈ ಥರ ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಮಾಡಿರೋದು ನೆನಪಿದ್ರೆ ಕಾಮೆಂಟ್ಸ್ ಹಾಕಿ, ಆಯಿತಾ? ನೋಡಿ ಗೈಸ್, ನನ್ನ ತಮ್ಮ ತೂಕ ಆಗ್ತಾವನೆ. ನನಗೆ 1 kg ಪರ್ಫೆಕ್ಟಾಗಿ ಬೇಕಂತೆ. ಇಲ್ಲ 5 ಗ್ರಾಮ್ ಜಾಸ್ತಿ ಇದೆ ಇದು. ಸೊ ಎತ್ತೆತ್ತಾಗ್ತಾ ಇದ್ದಾನೆ, ತರ್ತಾ ಇದ್ದಾನೆ, ಆಗ್ತಾ ಇದ್ದಾನೆ. ಇದೆಷ್ಟಿತ್ತು ನೋಡು? 1 kg. 1 kg ಕರೆಕ್ಟ್ ಇತ್ತಾ? ಇಷ್ಟು ದಿನ ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡಿದ್ಕೂ ಸಾರ್ಥಕ ಆಯಿತು. ಪ್ಯಾಕ್ ಅವರೇ ಮಾಡ್ತರು. ಅದೇನಂದರೆ 2 kg ಕರೆಕ್ಟ್ ಆಗಿದ್ರೆ ನೀನು ಇಲ್ಲಿ ಮಾಲಲ್ಲಿ ಹೆಂಗೆ ಕೇಳ್ತೀವಿ ಅದು ಪಕ್ಕ ಕೊಡಿಸ್ತೆ. ಪರ್ಫೆಕ್ಟ್ 2 kg ಬರಬೇಕು. ಬ್ಲಾಗ್ ಸರ್, ಬ್ಲಾಗ್. 2 kg ಬಂದಿಲ್ಲಲ್ಲಪ್ಪ. ಗೈಸ್, ನಾನು ಇವಾಗ ಅರ್ಧ kg ಕರೆಕ್ಟ್ ಹಾಕ್ತೀನಿ ನೋಡೋಣ. ತಮ್ಮಗೆ ಅಭ್ಯಾಸ ಇದೆ ಇದೆಲ್ಲ, ನನಗೆ ಅಭ್ಯಾಸ ಇಲ್ಲ. ಸೊ ಫಸ್ಟ್ ನೋಡೋಣ, ಅರ್ಧ kg ಕರೆಕ್ಟ್ ಹಾಕ್ತೀನಿ. ಮೇಬಿ ಅರ್ಧ kg ಇದೆ ಅನ್ಸಿದ್ವಿ. ಜಾಸ್ತಿ ಇದೆ, ಅದು ಜಾಸ್ತಿನೇ ಇದೆ. ಇಕ್ರಿ ಜಾಸ್ತಿ 1 kg ಎತ್ತಾದ್ರೆ ಇದಲ್ಲ, ಅಲ್ಲೇ ತೆಗಿಬೇಕು ಅದರಿಂದ. ಅದಕ್ಕೆ ಗೈಸ್, ಏನೇ ಮಾಡಿದ್ರೆ ಇಲ್ಲ ಎಕ್ಸ್ಪೀರಿಯನ್ಸ್ ಇರೋದೇ ಮಾಡಬೇಕು. ಹಾಕೊಳ್ಳ ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಇದೆ, ಅವ್ನು ಮಾಡ್ತಿರ್ತಾನೆಲ್ಲ. ಹಾಕೊಳ್ಳ ಓಕೆ, ಆಗ್ತೇ ನೋಡೋಣ ಇವಾಗ ಇದಾದರೂ ಅರ್ಧ kg ಇರುತ್ತಾ ಅಂತ. ಐ ಥಿಂಕ್ ಇದು ಇರ್ಬೋದು ಅನಿಸುತ್ತೆ. ಚೆಕ್ ಮಾಡೋದು ಹೋಗ್ತದೆ. ಇದೆ, ಸಾಕ್ಬಿಡು, ಅಷ್ಟಿದ್ರೆ ಓಕೆ. 45 ಗ್ರಾಮ್ ಜಾಸ್ತಿ ಇದೆ. ಓಕೆ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಪಿರಿ ಪಿರಿ ಬಿಸ್ಕೆಟ್ ಅಂತೆ. ಐ ಥಿಂಕ್ ಸ್ಪೈಸಿ ಇರುತ್ತಂತೆ ಅನಿಸುತ್ತೆ ಇದು ಪಿರಿ ಪಿರಿ. ನಾವು ಚಿಕ್ಕವ್ರು ಇದ್ದಾಗ ತಿಂತಾಯಿದ್ದು ಇದೊಂದೇ ಬಿಸ್ಕೆಟ್ ಗೈಸ್, ಪಾರ್ಲೇಜಿ. ಇವಾಗ ಡಿಫ್ರೆಂಟ್ ಬಿಸ್ಕೆಟ್ಸ್ ಬಂದಿದೆ. ಮತ್ತು ಇದನ್ನೂ ತಿಂತಾಯಿದ್ದು,
ಲಿಟಲ್ ಹಾರ್ಟ್ಸ್ ಮತ್ತು ಸನ್ಫಿಶ್ ಇದನ್ನೂ ತಿಂತಾಯಿದ್ದು. ಮಿಲ್ಕ್ ಪಿಕ್ ಎಲ್ಲ ಅಷ್ಟು ನಾವು ಲೈಕ್ ಮಾಡಲ್ಲ ಗೈಸ್. ಪಾರ್ಲೇಜಿ ಏನೇ ಆದರೂ ಪಾರ್ಲೇಜಲ್ಲಿ ತಿಂದಾಗ ಸಿಗೋ ಫೀಲು ಬೇರೆ ಬಿಸ್ಕೆಟಲ್ಲಿ ಸಿಗೋಲ್ಲ. ನಿನ್ನ ಫೇವ್ರೇಟ್ ಬಿಸ್ಕೆಟ್ ಯಾವುದಪ್ಪ? ನಿನ್ನ ಫೇವ್ರೇಟ್ ಬಿಸ್ಕೆಟ್ ಯಾವುದು? ಪಾರ್ಲೇಜಿ. ಸೊ ಎಲ್ರಿಗೂ ಆಲ್ಮೋಸ್ಟ್ ಪಾರ್ಲೇಜಿನೇ ಫೇವ್ರೇಟ್ ಆಗಿರುತ್ತೆ. ಪಾರ್ಲೇಜಿ ಅಪ್ಡೇಟೆಡ್ ವರ್ಷನ್ ನೋಡಿ ಗೈಸ್ ಇವಾಗ. ಅಂದರೆ ಇವಾಗೆಲ್ಲ ಸುಮಾರು ದಿನ ಆಗಿತ್ತು ಪಾರ್ಲೇಜಿ ಗೋಲ್ಡ್ ಅಂತ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸೋ ಗೊತ್ತಿಲ್ಲ, ಬಟ್ ಓಲ್ಡ್ ಇಸ್ ಗೋಲ್ಡ್. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಫಿಲ್ಟರ್ ಕಾಫಿದು ಡಿಸೈನ್ ಹಿಂಗೆ ಮಾಡಿದ್ದಾರೆ ಪ್ಯಾಕೆಟ್ದು. ಇಲ್ಲಿ ನೋಡಿ ಗೈಸ್, ಚಿಕ್ಕ ಮಕ್ಕಳದು ವೆಸ್ಪಾ ಗಾಡಿ ಹೆಂಗಿದೆ, ಕ್ಯೂಟಾಗಿದೆ ನೋಡೋಕ್ಕೆ. ನಾವು ಚಿಕ್ಕವರಾಗಿದ್ದಾಗ ಈ ಥರ ಗಾಡೀಸ್ ಎಲ್ಲ ಇದ್ದಿಲ್ಲ. ನಮಗೆಲ್ಲ ಏನಿದ್ರು ಸೈಕಲ್ ಅಷ್ಟೇ ಕ್ರಶ್ ಇದೆ. ಸೈಕಲ್ ಬೇಕಂತ ಹಠ ಮಾಡ್ತಾಯಿದ್ದು. ಬಟ್ ಈಗಿನ ಚಿಕ್ಕ ಮಕ್ಕಳಿಗೆ ಒಳ್ಳೊಳ್ಳೆ ಆಪ್ಷನ್ ಇದೆ ಗಾಡಿಗಳೆಲ್ಲ, ತುಂಬ ಚೆನ್ನಾಗಿದೆ ಗಾಡಿಗಳು. ಗೈಸ್ ಈ ಥರ ನಾವು ಕಾರ್ಟೂನ್ ಚಾನಲಲ್ಲಿ ನೋಡ್ತಾಯಿದ್ದು. ಕಾರಿಂದ ಹಂಗೆ ಅದೊಂಥರ ಡಾಲ್ ಆಗೋದು. ಈ ಕಾರ್ ಹಿಂಗಿರುತ್ತೆ, ಕನ್ವರ್ಟ್ ಆದರೆ ಈ ಥರ ಆಗಿಬಿಡುತ್ತೆ. ಇಷ್ಟು ಐಟಮ್ ಇದೆ. ಎಷ್ಟಾಗಿರ್ಬೋದಪ್ಪ ಕಾಸ್ಟು? 2,500. ನನ್ನ ಪ್ರಕಾರ 1,000 ಒಳಗೆ 1,500 ಒಳಗೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ, ನೋಡೋದ ಬನ್ನಿ. ಸೊ ಗೈಸ್ ಅವನು 2.5 ಅಂತ ಹೇಳಿದ್ದಾನೆ, ನಾನು 1.5 ಒಳಗೆ ಆಗುತ್ತೆ ಅಂತ ಹೇಳಿದ್ದೀನಿ. ನೋಡೋದ ಯಾರು ಎಸ್ಟಿಮೇಟ್ ಕರೆಕ್ಟಾಗಿರುತ್ತೆ. ಇಷ್ಟು ಐಟಮ್ ಇದೆ, ಸೊ ಚೆಕ್ ಮಾಡೋದೇ ರೀ. ಸೊ ಗೈಸ್ ಇದು ರೇಷನ್ದು ಬಿಲ್ಲು ನನ್ನ ಎಸ್ಟಿಮೇಷನ್ ಕರೆಕ್ಟ್ ಆಯಿತು. 1,533 ಆಗಿದೆ. ಸಾರಿ 1,533. ತೊಗೊಂಡಿರೋದು ಇಷ್ಟೇ ಐಟಮ್ ಆದರೂ ಸಿಕ್ಕಾಪಟ್ಟೆ ತೂಕ ಇದೆ ಅಂತ ಹೇಳ್ತೇನೆ ನನ್ನ ತಮ್ಮ. ಸೊ ಎಸ್ಟಿಮೇಷನ್ ನನ್ನ ಕರೆಕ್ಟಾಗಿದೆ. ಬಿಕಾಮ್ ಪಾಸ್ ಆಗಬೇಕಪ್ಪ, ಅದಕ್ಕೆ ಫೇಲ್ ಆಗೋಕ್ಕೆ. ಗೈಸ್ ಶೇರಿಂಗ್ ಈಸ್ ಕೇರಿಂಗ್. ಇಂಥ ಅಣ್ಣ ಪಡೆಯೋಕೆ ಒಂದು ಪುಣ್ಯ ಮಾಡಿದ್ರು. ಏನು ಪುಣ್ಯ ಹೊಡಿಬೇಕು, ಪುಣ್ಯ ಮಾಡಿರ್ಬೇಕು ಇಂಥ ಅಣ್ಣನ ಪಡೆಯೋಕ್ಕೆ. ಎಲ್ಲದರಲ್ಲೂ ಶೇರ್ ಮಾಡ್ತೀನಿ ನಿನಗೆ, ಬಟ್ ಇವನೇ ನಂಗೆ ಸಪೋರ್ಟ್ ಮಾಡಲ್ಲ ಅಂತ ಗೈಸ್ ಯಾವುದಕ್ಕೂ. ಮುಖ ತೋರಿಸಲಿ ಗೈಸ್. ಒಂದು ಫ್ಯೂ ಡೇಸ್ ಬ್ಯಾಕ್ ನನ್ನ ತಮ್ಮನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಒಂದು ಚೆಕಪ್ ಹೋಗಿದ್ದಾನೆ. ಚೆಕಪ್ ಹೋದಾಗ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂದರೆ, ಸೊ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳಿ, ನಿಮಗೂ ಯೂಸ್ ಆಗ್ಬೋದು ಮೇ ಬಿ. ಅಲ್ಲ ಅವನೇ ಹೇಳ್ತಾನೆ ಕೇಳಿ. ಏನೇನು ಹೇಳಿದ್ರು? ನೈಟ್ ಹೊತ್ತು ಫೋನ್ ಯೂಸ್ ಮಾಡೋದು, ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡಿದ್ದೆ ನೈಟಲ್ಲಿ. ಹಾಂ, ಯಾವುದೋ ಒಂದು ಪರ್ಟಿಕ್ಯುಲರ್ ನೋಡಬೇಕಾದ್ರೆ ಅದನ್ನ ಫೋಕಸ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಆ ಕಡೆ ಥರ ಅಂದರೆ ಒಂದನ್ನೇ ಕೊಟ್ಟಿದ್ದಾರೆ. ಅಲ್ಲ ಒಂದನ್ನೇ ಫೋಕಸ್ದಾಗ ನೋಡಬಾರ್ದು. ಅಲ್ಲ ಚಿಕ್ಕ ಇಟ್ಕೊಂಡಿರ್ತಾರ ಹತ್ತಿರದಿಂದ ನೀನು ಯಾರು ಚಿಕ್ಕದಿಗೆ ಜೂಮ್ ಹಾಕೋದು ಈಗ ಅದು ಹಾಕಿಲ್ಲ, ಯಾವುದು ಹಾಕಿಲ್ಲ. ನೈಟ್ ಕೆಲಸ ಮಾಡಿ ನಾನು ಸೊ ಗೈಸ್ ಕೇಳಿಸ್ಕೊಂಡಲ್ಲ, ಅವ್ನು ಹೇಳಿದ್ನ ನೀವು ಫಾಲೋ ಮಾಡಿ, ಹುಷಾರಲ್ಲ. ನಿಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗಬಾರ್ದಂತ ನನ್ನ ಹತ್ರ ಟಿಪ್ಸ್ ತೊಗೊಂತಿರೋದು. ಸೊ ನೀವು ಅದನ್ನ ಫಾಲೋ ಮಾಡಿ ಆಯಿತಾ? ಇಲ್ಲ. ಸೊ ಗೈಸ್ ಅದು ಕ್ಯಾಮ್ರಾ ಸೆಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಅವರು ಬಾಕ್ಸ್ ಕೇಳ್ತಿದ್ರು. ಬಾಕ್ಸ್ ನಮ್ಮ ಫ್ರೆಂಡ್ ಮನೇಲಿದೆ, ಆ ಬಾಕ್ಸ್ ತೊಗೊಂಡು ಹೋಗೋದ. ಮತ್ತು ಅವ್ರು ಬರ್ತಾಯಿದ್ರು ಅಂತ ನೋಡೋಕ್ಕೆ. ಸೊ ನೋಡ್ಬಿಟ್ಟು ಏನು ಫೈನಲ್ ಆಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಏನಾಗುತ್ತೆ ಡಿಸೈಡ್ ಮಾಡೋದು. ಅವ್ರಿಗೆ ಬಾಕ್ಸ್ ಬೇಕಂತೆ, ಬಾಕ್ಸ್ ನಾನು ಇಲ್ಲಿಟ್ಟಿದ್ದೀನಿ. ಸೊ ಬಾಕ್ಸ್ ತೊಗೊಂಡು ಹೋಗೋದ ಬನ್ನಿ. ಗೈಸ್ ನಮ್ಮ ಕ್ಯಾಮ್ರಾದು ಸೇಲ್ ಮಾಡಬೇಕಂತ ಇದ್ವಲ್ಲ, ಸೊ ನಾವೇ ಒಂದು ವೀಡಿಯೋ ಮಾಡಿ ಇನ್ಸ್ಟಾದಲ್ಲಿ ಬಿಡೋದ, ಎಷ್ಟು ಹೋಗುತ್ತೆ ನೋಡೋದ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಾವೇ ಒಂದು ವೀಡಿಯೋಗ್ರಫಿ ಮಾಡ್ತಾಯಿದ್ದೋ. ಸೊ ನನ್ನ ತಮ್ಮ ವೀಡಿಯೋ ಮಾಡ್ತಾಯಿದ್ದಾನೆಲ್ಲ, ನೋಡ್ಬೇಕು ಏನಾಗುತ್ತಂತ. ಎಲ್ಲ ಥರ ಟ್ರೈ ಮಾಡಬೇಕಲ್ಲ ಗೈಸ್. ಸೊ ಈ ವಿಡಿಯೋ ಮುಗಿಸ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿಯವನ್ನ ಹತ್ರ ಹೋಗ್ಬಿಟ್ಟು ಆಮೇಲೆ ಬಂದು ಸಿಗ್ತೀನಿ ಗೈಸ್. ಆಗಲೇ ಹೋಗಿದ್ವಲ್ಲ ಒಂದು ಕ್ಯಾಮ್ರಾ ಬಾಕ್ಸ್ ತರಬೇಕಂತ. ಜಸ್ಟ್ ಈ ಒಂದು ಬಾಕ್ಸ್ಗೋಸ್ಕರ ನಾವು ಅಷ್ಟು ದೂರ ಹೋಗಿದ್ದೆವು ಗೈಸ್. ಇದು ಕ್ಯಾಮ್ರಾ ಜೊತೆ ಬಂದಿದ್ದು ಬಾಕ್ಸು, ಬಟ್ ನಾನು ಬಾಕ್ಸ್ ನನ್ನ ಫ್ರೆಂಡ್ ಮನೆಯಲ್ಲೇ ಬಿಟ್ಟಿದ್ದೆ. ಸೊ ಈ ಬಾಕ್ಸ್ ತುಂಬ ಅಂದರೆ ನಾವು OLX ಹಾಕಿದ್ದು ಮತ್ತು ಫೇಸ್ಬುಕ್ಕಲ್ಲಿ ಹಾಕಿದಾಗೆಲ್ಲ ಸುಮಾರು ಜನ ಬಾಕ್ಸ್ ಕೇಳ್ತಿದ್ರು. ನಾನು ಮೇ ಬಿ ಬಾಕ್ಸ್ ಕಳೆದೋಗಿದೆ ಅಂದ್ಕೊಂಡು ಸುಮ್ಮನೆ ಆಗಿದೆ. ನನ್ನ ಲಕ್ ಅನಿಸುತ್ತೆ, ಮೇ ಬಿ ನನ್ನ ಲಕ್ಕು ಇದು. ಮೇ ಬಿ ನನ್ನ ಫ್ರೆಂಡ್ ಮನೇಲೇ ಇತ್ತು ಅದು ಬಾಕ್ಸು. ಸೊ ಬಾಕ್ಸ್ ತಂದಿದ್ವಿ, ನೋಡಬೇಕು ಏನಾಗುತ್ತಂತ. ಗೈಸ್ ನಾವು ಕ್ಯಾಮ್ರಾನ ಸೆಲ್ಗೆ ಹಾಕಿದ್ದು OLX ಮತ್ತು ಫೇಸ್ಬುಕ್ಕಲ್ಲೇ. ಸೊ ಎಲ್ಲರೂ ಸುಮಾರು ಜನ ಬಾಕ್ಸ್ ಬೇಕು ಅಂತ ಕೇಳ್ತಾಯಿದ್ರು. ಮೈಕದು ಬಾಕ್ಸ್ ನಮ್ಮ ಹತ್ರ ಆಲ್ರೆಡಿ ಇತ್ತು, ಬಾಕ್ಸ್ ಮತ್ತು ಬಿಲ್ಲು. ಕ್ಯಾಮ್ರಾದ ಬಿಲ್ ಇತ್ತು, ಬಾಕ್ಸ್ ಇದ್ದಿಲ್ಲ. ಸೊ ಬಾಕ್ಸ್ ಬಂದು ನಾನು ಹೊಸ್ದಾಗಿ ಕ್ಯಾಮ್ರಾ ತೊಗೊಂಡಾಗ ನಮ್ಮ ಫ್ರೆಂಡ್ ಮನೇಲೇ ಬಿಟ್ಬಿಟ್ಟಿದ್ದೆ, ನನಗೆ ನೆನಪಿದ್ದಿಲ್ಲ ಅದು. ಆಮೇಲೆ ನೆನಪಾಯಿತು, ನಮ್ಮ ಫ್ರೆಂಡ್ನೇ ಕೇಳಿದೆ ಬಾಕ್ಸ್ ಇದೆ ಅಂತ. ಸೊ ನನ್ನ ಲಕ್ ಅನಿಸಿದೆ, ಆ ಬಾಕ್ಸ್ ಅವನ ಹತ್ರ ಏನೋ ಹುಷಾರಾಗಿ ಹಂಗೆ ಹೊಸ್ದಾಗಿ ಹೆಂಗಿತ್ತು ಹಂಗೆ ಇದೆ ಬಾಕ್ಸು. ಸೊ ಹೊಸ್ದಾಗಿ ತೊಗೊಂಡಾಗ ಹೆಂಗಿತ್ತು ಹಂಗೆ ಇದೆ ಬಾಕ್ಸು.
ಸೊ ಬಾಕ್ಸ್ ಸಿಕ್ಕಿದೆ. ಇವಾಗ ಯಾರ್ಯಾರು ಬಾಕ್ಸ್ ಕೇಳಿದ್ರು ಅವ್ರಿಗೂ ಬಾಕ್ಸ್ ಫೋಟೋ ಕಳಿಸ್ತೀವಿ. ಯಾರು ಫೈನಲ್ ಮಾಡ್ತಾರಂತ ನೋಡಬೇಕು. ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಬೇಕು ಯಾರಿಗೆ ಕೊಡೋದಾ ಅಂತ, ಅಂದರೆ ನಮ್ಮ ಬಜೆಟಿಗೆ ಬಂದವ್ರಿಗೆ. ಕೈ ಮುಗಿ. ಸಾರಿ ಅಣ್ಣ ಹೇಳು, ಸಾರಿ ಅಣ್ಣ, ಇನ್ನೊಂದ್ಸತಿ ಮಾಡಲ್ಲ, ತಪ್ಪಾಯಿತು. ಮಾಡ್ತೀನಿ ಇನ್ನೊಂದ್ಸತಿ. ಮಾಡಲ್ವಾ? ಏನು ಬೇಕು ನಿಂಗೆ? ಹೋಗಿ ಬದಿಕೋ, ಹೋಗಿ 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 ರೈಟ್ ಹೇಳು. ಏನೋ ನನ್ನ ಮಗನೇ ಪ್ಲೇಟ್ ಚೇಂಜ್ ಮಾಡ್ತೀಯಾ? ನೋಡಿ, ಚೇರ್ ಬಿಸಾಕ್ತೀನಿ ಅಂದರೆ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಾನೆ. ಚೇರ್ ಬಿಸಾಕ್ಲಾ? ಬಿಸಾಕ್ತೀನಿ, ಬಿಸಾಕ್ತೀನಿ. ಬೇಕಾ ಚೇರ್ ನಿಂಗೆ? ಚೇರ್ ಬೇಕಾ? ಹಾಂ, ಸಾರಿ ಕೇಳಿ ಕೊಟ್ಬಿಡ್ತೀನಿ. ತಪ್ಪಾಯ್ತಾನು? ಕೈ ಮುಗಿ. ಅಲ್ಲೋಗಿ ನಿಂತ್ಕೋ, ಕೊಡ್ತೀನಿ, ಹೋಗಿ ಅಲ್ಲಿ ನಿಂತ್ಕೋ. ಇವಾಗ ನೋಡಿ, ಚೇರ್ ಕೊಟ್ಮೇಲೆ ಹಿಂಗೆ ತಿರುಗಿಬಿಡ್ತಾನೆ, ಉಲ್ಟಾ ಹೊಡಿತಾನೆ. ಹೋಗಲು ಸಾಕು, ಹೋಗೋ ನೀನು ಹೋಗಲಿ. ಚೇರ್ ಬಿಸಾಕ್ತೀನಿ. ಸೊ ಗೈಸ್, ನಾವು ಕ್ಯಾಮ್ರಾ ಸೇಲ್ ಮಾಡಬೇಕಂತ ಇದ್ವಲ್ಲ ಬೆಳಗ್ಗೆ ಒಬ್ರಿಗೆ. ಅವರು ತುಂಬ ಕಮ್ಮಿ ಅಂದರೆ ಕಮ್ಮಿ ಕೇಳ್ತಾಯಿದ್ರು ಪ್ರೈಸ್ನ. ನಾವು ಅದಕ್ಕೆ ಬೇಡ ಅಂತೇಳಿ ಡಿಸೈಡ್ ಮಾಡಿ ಬೇರೆ ಯಾರನ್ನ ಒಬ್ಬರು ಒಂದು ಕೇಳ್ತಾರೆ ಅಂದ್ಕೊಂಡು ಸುಮ್ಮನೆ ಅದು. ಸೊ ನಾವು ಇವತ್ತು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಸಿನಿಮ್ಯಾಟಿಕ್ ವೀಡಿಯೋಸು. ಅದನ್ನೂ ಸ್ವಲ್ಪ ಎಡಿಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮತ್ತು ನಮ್ಮ ಸ್ಟೋರೀಸಲ್ಲಿ ಹಾಕೋದು ಯಾರನ್ನ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದೆ ಒಳ್ಳೆಯ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ.